ನಮಸ್ಕಾರ, ನಾನು ಶುಭಾ. ಮಣ್ಣಿನ ದೀಪಗಳು ತುಂಬಾ ಎಣ್ಣೆ ಕುಡಿತವೆ, ಬೇಗ ಆರೋಗುತ್ತೆ ಮತ್ತು ಎಣ್ಣೆ ಲೀಕ್ ಆಗುತ್ತೆ ಅನ್ನೋದಕ್ಕೆ ಕೆಲವೊಂದು ಟಿಪ್ಸ್ ತಂದಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡ್ತೀರಾ ಲಾಸ್ಟ್ವರೆಗೂ ನೋಡಿ. ಫಸ್ಟ್ ಟೈಮ್ ನಾವು ಮಣ್ಣಿನ ದೀಪ ತಂದಾಗ ಡೈರೆಕ್ಟಾಗಿ ಹಂಗೆ ಯೂಸ್ ಮಾಡಬಾರ್ದು. ಯಾವುದನ್ನು ನೀವು ಜಾಸ್ತಿ ತಂದಿದ್ರೆ ದೊಡ್ಡ ಟಬ್ಬನ್ನು ತಗೊಂಡು ಅದರಲ್ಲಿ ನೀರಿಗೆ ಸೇರಿಸ್ಬಿಡಿ. ನಾನು ಒಂದು ಬೌಲ್ ಒಳಗಡೆ ಸೇರಿಸಿದ್ದೀನಿ ನೋಡಿ. ಒಂದು 2 ಅವರ್ಸ್ ಬಿಟ್ಬಿಡಿ. 2 ಅವರ್ಸ್ ಆದಮೇಲೆ ತೆಗೆದುಬಿಡಿ. ಒಂದು ಒಣಗಿರೋ ಬಟ್ಟೆ ಇಲ್ಲಾಂದರೆ ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಬಿಡಿ. ಒಂದು ಸ್ವಲ್ಪನೂ ತೇವ ಇರಬಾರ್ದು. ನೋಡಿ, ನಾನು ನೀಟಾಗಿ ಒರೆಸ್ಬಿಟ್ಟಿದ್ದೀನಿ. ಒಂದೊಂದು ಸತಿ ನಾವು ಮಣ್ಣಿನ ದೀಪಗಳು ಹಚ್ಚಿದ ತಕ್ಷಣ ಆಯಿಲೆಲ್ಲ ಲೀಕ್ ಆಗ್ತಾ ಇರುತ್ತೆ. ಹಂಗೆ ಆಗಬಾರ್ದಂದೆ ಈ ಥರ ನೈನ್ ಪಾಲಿಶು ಹಿಂದ್ಗಡೆ ಅಪ್ಲೈ ಮಾಡ್ಕೊಳ್ಳಿ. ಯಾವುದೇ ಕಲರ್ ಆಗಲಿ ಬಿಡಿ, ನೈನ್ ಪಾಲಿಶ್ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಬಿಟ್ಬಿಡಿ. ಮತ್ತು ನೋಡಿ, ಎಲ್ಲ ಮಣ್ಣಿನ ದೀಪಕ್ಕೂ ನೈನ್ ಪಾಲಿಶ್ ಅಪ್ಲೈ ಮಾಡಿಬಿಟ್ಟಿದ್ದೀನಿ. ಒಂದು 2 ಕಪ್ಪು, ಒಂದರಲ್ಲಿ ಅರಿಶಿನ, ಒಂದು ಸ್ವಲ್ಪ ಕುಂಕುಮವನ್ನು ಸೇರಿಸ್ಬಿಡಿ. ಎರಡಕ್ಕೂ ಒಂದು ಸ್ವಲ್ಪ ಸೇರಿಸಿ, ಶ್ರೀಗಂಧ ಒಂದು ಸ್ವಲ್ಪ ಮುರಿದ್ಬಿಟ್ಟು, ನಂತರ ಈ ಥರದಿತ್ತು ಒಂದು ಸ್ವಲ್ಪ ಗಂಧ ಸೇರಿಸ್ಕೊಳ್ಳಿ ಅರಿಶಿಣದೊಳಗಡೆಗೆ. ರೋಸ್ ವಾಟರು, ಇಲ್ಲ ನಮ್ಮ ಮನೇಲಿ ರೋಸ್ ವಾಟರ್ ಇಲ್ಲ ಅಂದರೆ ನಾರ್ಮಲ್ ವಾಟರೇ ಸೇರಿಸ್ಬೋದು. ನಾನು ಸ್ವಲ್ಪ ರೋಸ್ ವಾಟರೇ ಸೇರಿಸ್ತಾ ಇದ್ದೀನಿ. ಎರಡಕ್ಕೂ ಸೇರಿಸ್ಬಿಟ್ಟು ನೀವು ಕೈಯಲ್ಲಿ ಮುಟ್ಟೋ ಅವಶ್ಯಕತೆಯೇ ಇಲ್ಲ. ನೋಡಿ, ಈ ಥರ ಬಡ್ಸ್ ತಗೊಳ್ಳಿ. ಬಡ್ಸಲ್ಲಿ ಹಚ್ಚೋದ್ರಿಂದ ನಮಗೆ ತುಂಬ ಎಷ್ಟೇ ದೀಪಗಳಿರಲಿ ಬಿಡಿ, ನಾವು ಸೆಕೆಂಡ್ಸಲ್ಲಿ ಹಚ್ಬಿಡ್ಬೋದು. ಟೈಮ್ ಏನು ತಗೊಳ್ಳಲ್ಲ ನೋಡಿ. ಮತ್ತು ಕುಂಕುಮವನ್ನು ಹಚ್ತಾ ಇದ್ದೀನಿ. ಕೈಯಲ್ಲಿ ಹಚ್ಕೊಂಡಿದ್ರೆ ನಮ್ಗೆ ನಿಧಾನ ಆಗುತ್ತೆ. ಇದರಲ್ಲಾದರೆ ತುಂಬ ಬೇಗ ಆಗುತ್ತೆ, ನಿಮ್ಗೆ ಗೊತ್ತಾಗಲ್ಲ. ಎಷ್ಟೇ ದೀಪಗಳಿದ್ರೂ ಬೇಗನೆ ಹಚ್ಕೋಬೋದು. ನೋಡಿ, ನಾನು ಅರಿಶಿನ ಕುಂಕುಮ ಹಚ್ಬಿಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. ನೋಡಿ, ಈ ಥರ ಬಾಟಲ್ ಒಳಗಡೆಗೆ ನಮ್ಗೆ ಆಯಿಲ್ ಸೇರಿಸ್ಬೇಕಂದ್ರೆ ಪ್ಯಾಕೆಟಿಂದ ತುಂಬ ಕಷ್ಟ ಆಗುತ್ತಲ್ಲ. ತೆಂಗಿನ ಚಿಪ್ಪು ಬಿಸಾಕೋ ತೆಂಗಿನ ಚಿಪ್ಪನ್ನು ಥರ ಹೋಲ್ ಮಾಡಿಕೊಂಡು ನೋಡಿ, ಎಷ್ಟೇ ಆಯಿಲ್ ಇರಲಿ ನೀಟಾಗಿ ಸೇರಿಸ್ಬಿಡ್ಬೋದು. ಒಂದು ಸ್ವಲ್ಪನೂ ಲೀಕ್ ಆಗಲ್ಲ. ಟ್ರೈ ಮಾಡಿ. ಮತ್ತು ಈ ಮಣ್ಣಿನ ದೀಪ ರೆಡಿ ಮಾಡಿಟ್ಟಿರ್ತೀರಲ್ಲ, ಇದಕ್ಕೆ ನೀವು ಬತ್ತಿ ಎಲ್ಲ ಹಾಕಿ ಫಸ್ಟೇ ರೆಡಿ ಮಾಡ್ಕೋಬೇಕು. 2 ಬತ್ತಿ ಇಟ್ಕೊತಾ ಇದ್ದೀನಿ ನೋಡಿ. ಆಯಿಲ್ ಅಷ್ಟೇ ಸ್ಪೂನಲ್ಲಿ ಸೇರ್ಸಕ್ಕೆ ಹೋಗಬಾರ್ದು. ಈ ಥರ ಬಾಟೆಲ್ಲು ಅಂದರೆ ಮುಂದೆ ಚೂಪಾಗಿರಬೇಕು. ಈ ಥರ ಬಾಟೆಲ್ ಯೂಸ್ ಮಾಡಿದ್ರೆ ನಮಗೆ ಆಯಿಲ್ ಎಷ್ಟು ಬೇಕೋ ಅಷ್ಟು ನಾವು ದೀಪಕ್ಕೆ ಸೇರಿಸ್ಕೋಬೋದು. ಒಂದು ಸ್ವಲ್ಪನೂ ವೇಸ್ಟ್ ಆಗಲ್ಲ, ಕೆಳಗಡೆ ಎಲ್ಲ ಬೀಳಲ್ಲ. ಬೇಕಾದರೆ ಟ್ರೈ ಮಾಡಿ. ಅಕಸ್ಮಾತಾಗಿ ಆಯಿಲ್ ಎಲ್ಲನ ಸ್ವಲ್ಪ ಚೆಲ್ಲೋಗಿಬಿಟ್ರೆ ದೇವ್ರ ಮನೆಯಲ್ಲೋ ಕಿಚನಲ್ಲೋ, ನೀವು ಬಟ್ಟೆಯಲ್ಲಿ ಒರೆಸೋ ಬದಲು ಸ್ವಲ್ಪ ಗೋಧಿ ಹಸಿಟ್ಟೋ ರಾಗಿ ಹಸಿಟ್ಟೋ ಮೈದಾ ಯಾವುದೇ ಆಗಲಿ ಸ್ವಲ್ಪ ಹಿಟ್ಟು ಸೇರಿಸ್ಬಿಟ್ಟು ಕೈಯಲ್ಲಿ ಸ್ವಲ್ಪ ರಬ್ ಮಾಡಿ ಸಾಕು. ನೀಟಾಗಿ ಆಯಿಲೆಲ್ಲ ನೋಡಿ ಒಟ್ಟೋಗಿಬಿಡುತ್ತೆ. ಚಿಕ್ಕದು ಕ್ಯಾಲೆಂಡರ್ ಇರುತ್ತೆ. ಅಕಸ್ಮಾತ್ ಚಿಕ್ಕ ಕ್ಯಾಲೆಂಡರ್ ಇಲ್ಲ ಅಂದರೆ ದೊಡ್ಡ ಕ್ಯಾಲೆಂಡರ್ನೇ ಸಣ್ಣ ಸಣ್ಣ ಪೀಸಸ್ ಆಗಿ ಮಾಡ್ಕೊಂಡಿದ್ದೀನಿ ನೋಡಿ. ಅದ್ರ ಮೇಲೆ ದೀಪ ಇಟ್ಟಿದ್ದೀನಿ. ನಾವು ನೈನ್ ಪಾಲಿಶ್ ಹಚ್ಚಿದ್ದೀವಲ್ಲ, ಒಂದು ಸ್ವಲ್ಪನೂ ಆಯಿಲ್ ಲೀಕ್ ಆಗಲ್ಲ. ನೀವು ದೀಪಗಳ ಕೆಳಗಡೆ ಈ ಥರ ಪೇಪರ್ ಇಟ್ಬಿಟ್ಟು ಬೇಕಾದರೆ ಹಚ್ಕೋಬೋದು. ನಾನು ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ಕೊತಾ ಇದ್ದೀನಿ. ನೀವು ನಿಮಗೆ ಯಾವ ರಂಗೋಲಿ ಬೇಕೋ ಅದು ದೇವ್ರ ಮನೆಯಲ್ಲಿ ಒಂದು ಸಿಂಪಲ್ಲಾಗಿ ಹಾಕ್ಕೊಬಿಟ್ಟು ಅದ್ರ ಮೇಲೆ ದೀಪ ಇಡೋದು ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ದೀಪಗಳು ರೆಡಿ ಮಾಡಿದ್ವಲ್ಲ, ಅದ್ರ ಮಧ್ಯದಲ್ಲಿ ಸ್ವಲ್ಪ ಹೂವು ಇಟ್ಬಿಟ್ಟು ದೀಪಗಳನ್ನೂ ಬೆಳಗಿಸ್ಕೊಬಿಡಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸಿಂಪಲ್ಲಾಗಿ ದೇವ್ರ ಮನೆಯಲ್ಲಿ ಈ ಥರ ಕೊಂಡು ದೀಪಗಳು ಬೆಳಗಿಸಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಕಡ್ಡಿ ಸಹಾಯದಿಂದ, ಬೆಂಕಿ ಕಡ್ಡಿ ಸಹಾಯದಿಂದ ದೀಪಗಳನ್ನೂ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳಿ, ಜಾಸ್ತಿ ದೊಡ್ಡದಾಗಿ ಉರಿತಾ ಇದ್ದರೆ. ಇಲ್ಲ ನಮಗೆ ರಂಗೋಲಿನೇ ಬರಲ್ಲ ಅನ್ನೋರು ಈ ಥರ ಹೋಲ್ಸ್ ತಟ್ಟೆ ಅಂತೂ ಇರುತ್ತಲ್ಲ, ಅದ್ರ ಮೇಲೆ ಸ್ವಲ್ಪ ರಂಗೋಲಿ ಹಸಿಟ್ಟು ಹಾಕ್ಕೊಂಡು ನೋಡಿ ಎತ್ತಿಬಿಟ್ರೆ ಅದ್ರ ಮಧ್ಯದಲ್ಲಿ ಬೇಕಾದರೆ ನೀವು ದೀಪ ಇಟ್ಟು ಬೆಳಗಿಸ್ಕೊ. ಗಾಜಿಂದ ಒಂದು ಗ್ಲಾಸ್ ಆಗಲಿ ಬೌಲ್ ಆಗಲಿ ತಗೊಬಿಡಿ. ಅರಶಿನ ಕಲಸಿದ್ವಲ್ಲ ಅದೊಂದು ಸ್ವಲ್ಪ ಸೇರಿಸ್ಕೊಬಿಟ್ಟು ಒಂದು ಸ್ವಲ್ಪ ಆಯಿಲು ಸೇರಿಸಿ 2 ಟೇಬಲ್ ಸ್ಪೂನಷ್ಟು. ಬಾಟಲ್ ಮುಚ್ಚಳ ಅದಕ್ಕೆ ಒಂದು ಬತ್ತಿ ಹಾಕ್ಬಿಟ್ಟು ಬೆಳಗ್ಸಿದ್ದೀರಂದರೆ ಎಲ್ಲನ ಶೋಕೇಶಲ್ಲಿ ಹಂಗಿಟ್ರೆ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಿಂಗೆ ಬೇಕಾದರೂ ಟ್ರೈ ಮಾಡಿ. ಎಷ್ಟದು 2 ಲೀಟರ್ ಬಾಟಲ್ನು ನೋಡಿ ಹಿಂದ್ಗಡೆ ಭಾಗ ಕಟ್ ಮಾಡಿಬಿಡ್ತಾ ಇದ್ದೀನಿ. ಹಾಗೆ ಸೇಮ್ ಮುಂದ್ಗಡೆನೂ ಸ್ವಲ್ಪ ಕಟ್ ಮಾಡ್ಕೊಬಿಡಿ. ಈ ಮಧ್ಯದಲ್ಲಿ ಇರುತ್ತಲ್ಲ, ಸೇಮ್ ನಾನು ವಿಡಿಯೋದಲ್ಲಿ ಹೆಂಗೆ ಕಟ್ ಮಾಡ್ತಾ ಇದ್ದೀನಲ್ಲ ಅದೇ ಶೇಪಲ್ಲೇ ಕಟ್ ಮಾಡ್ಕೋಬೇಕು ನೀವು. ನೋಡಿ, ಕಟ್ ಮಾಡ್ಕೊಬಿಟ್ಟೆ. ಇವಾಗ ಗುಣಿ ಇರುತ್ತಲ್ವಾ, ಒಂದು ಕಂಬಿನ ಸುಟ್ಬಿಟ್ಟು ಅಲ್ಲೆಲ್ಲ ಹೋಲ್ಸ್ ಮಾಡ್ಕೊಬಿಡಿ. ನೋಡಿ, ನೀಟಾಗಿ ಹೋಲ್ಸ್ ಮಾಡ್ಕೊಬಿಟ್ಟಿದ್ದೀನಿ. ತುಳಸಿ ದೀಪದ ಹತ್ರ ನಾವು ದೀಪ ಬೆಳಗ್ತೀವಲ್ಲ, ದೀಪ ಜಾಸ್ತಿ ಹೊತ್ತು ಉರಿಯಲ್ಲ ಅಂದಾಗ ನೀವು ಈ ಥರ ಅದ್ರ ಮೇಲೆ ಇಟ್ಬಿಡಿ. ಅಂದರೆ ದೀಪಕ್ಕೆ ಹಿಂದ್ಗಡೆ ಭಾಗ ಟಚ್ ಆಗಬೇಕು, ಮುಂದ್ಗಡೆ ಸ್ವಲ್ಪ ಗ್ಯಾಪ್ ಬರಬೇಕು. ಬಿಸಿನೂ ಆಗಲ್ಲ, ನಾವು ಹೋಲ್ಸ್ ಮಾಡಿರ್ತೀವಲ್ಲ ಹಬೆ ಎಲ್ಲ ಆಚೆ ಕೊಟ್ಟೋಗ್ಬಿಡುತ್ತೆ. ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಅಂತೂ ಒಂದು ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.